ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರೆಸಿಪಿ ಬದನೆಕಾಯಿ ಗ್ರೇವಿನ ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಬದನೆಕಾಯಿ 8 ಬದನೆಕಾಯಿ ಸಣ್ಣದಾಗಿರೋದನ್ನು ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಆ ಥರ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಕಟ್ ಮಾಡಿಕೊಂಡ್ರೆ ನೀರಲ್ಲಿ ನೆನೆಹಾಕಿದರೆ ಕಪ್ಪಗಾಗಲ್ಲ. ಅದಕ್ಕೆ ನಾವು ಅಡುಗೆ ಮಾಡೋ ತನಕ ನೀರಲ್ಲೇ ಇರಬೇಕು. ಈಗ ಮತ್ತೆ ನೋಡಿ, 2 ಆಲೂಗಡ್ಡೆನ ನೆನೆಸಿಟ್ಕೊಂಡಿದ್ದೀನಿ. ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ, ಅದು ನೀರಲ್ಲಿದ್ದರೆ ಕಪ್ಪಗಾಗಲ್ಲ. ಮತ್ತು 6 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದು ನೋಡಿ ಸಣ್ಣದಾಗಿರಬೇಕು. 2 ದಪ್ಪದಾದಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಕಡಲೆಬೀಜ ಸ್ವಲ್ಪ ಹುರಿದು ಆ ರೀತಿ ಬೇಳೆ ಮಾಡಿಟ್ಕೊಂಡಿದ್ದೀನಿ. ಈಗ ಕಡಲೆಬೀಜನ ನಾವು ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಶೇಂಗಾ ಬೀಜ ಅದು ಗೊತ್ತಾಗೋದಿಲ್ವೇನೋ ಅಂತ ತೋರಿಸ್ತಾ ಇದ್ದೀನಿ. ಕಡಲೆಬೀಜ ಅದು ಅಂತ ಶೇಂಗಾ ಅಂತಾರೆ, ಕಡಲೆಬೀಜ ಅಂತಾರೆ. ನೋಡಿ, ಆ ರೀತಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ಇದನ್ನು ಒಂದು ಬಟ್ಲಿಗೆ ತಗೊಳ್ಕೊಳ್ಳೋಣ. ನೋಡಿ, ತೆಗೆದುಕೊಂಡಿದ್ದೀನಿ. ಈಗ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಆಯಿಲನ್ನು ಹಾಕೋಣ. ಒಂದು 5 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಬೇಕಾಗತ್ತೆ. ಆಯಿಲ್ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ರೇವಿ. ಈಗ ಅದರ ಜೊತೆಗೆ ಸ್ವಲ್ಪ ಸಾಸಿವೆ, 1.5 ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಇಷ್ಟೂ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದರ ಜೊತೆಗೆ ನಾವು ಕಟ್ ಮಾಡಿಕೊಂಡಂಥ ಈರುಳ್ಳಿನ ಸೇರಿಸೋಣ. ಅದು ಫ್ರೈ ಮಾಡೋಣ. ಈಗ ಹಸಿಮೆಣಸಿನ್ಕಾಯನ್ನು ಸೇರಿಸೋಣ ಅದರ ಜೊತೆಗೆ. ಈಗ ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸೋಣ. ಎಲ್ಲನೂ ಸ್ವಲ್ಪ ಫ್ರೈ ಆಗಲಿ, ಈರುಳ್ಳಿ ಎಲ್ಲನೂ. ಈಗ ನಾವು ನೋಡಿ, ಫ್ರೈ ಆಗಿದೆಯಲ್ಲ, ಸ್ವಲ್ಪ ಸುಮಾರಾಗಿ ಫ್ರೈ ಆದಮೇಲೆ ನಾವು ಆಲೂಗಡ್ಡೆನ ಸೇರಿಸ್ಕೋಬೇಕಾಗತ್ತೆ. ಇದನ್ನು 1 ನಿಮಿಷ ಹಾಗೆ ಫ್ರೈ ಮಾಡೋಣ. ಈಗ ಬದನೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸೋಣ. ನೀಟಾಗಿ ಎಲ್ಲವೂ ಮಿಕ್ಸ್ ಮಾಡೋಣ. ಫ್ಲೇಮನ್ನು ಜಾಸ್ತಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ, 1 ನಿಮಿಷದ ಕಾಲ ತನಕ ಆ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಫ್ಲೇಮನ್ನು ಹಾಫ್ ಸಿಮ್ ಇಟ್ಕೊಂಡು ಈಗ ಮುಚ್ಚೋಣ. ಒಂದು 4 ನಿಮಿಷದಷ್ಟೊತ್ತು ಮುಚ್ಚಬೇಕು. ಮತ್ತು ಮಧ್ಯದಲ್ಲಿ ತೆಗೆದು ಆಗಾಗ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕಲ್ವ, ಅದರಿಂದಾಗಿ 4 ನಿಮಿಷ ಮುಚ್ಚೇ ಇರಬೇಕು. ಹಾಗಾಗಿ ತೆಗೆದು ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚುತ್ತಾ ಇರಬೇಕು. ಬೇಗನೆ ಬೆಂದೋಗುತ್ತೆ ಬದನೆಕಾಯಿ. ಈಗ ಟೊಮೆಟೊ ಸೇರಿಸೋಣ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಟೊಮೆಟೊ, ಬದನೆಕಾಯಿ, ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಈಗ ಪ್ಲೇಟನ್ನು ನಾವು ಮುಚ್ಚೋಣ. ಒಂದು 3 ನಿಮಿಷದಷ್ಟು ಕಾಲ ಇದನ್ನು
ಪ್ಲೇಟನ್ನು ಮುಚ್ಚಿ ಆಗಾಗ ತೆಗೆದು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಾಬೂಲ್ ಕಡಲೆನ 8 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾನು ನೆನೆಸ್ದಿರೇ 8 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಈಗ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಕಾಬೂಲ್ ಕಡಲೆನ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಹಾಗೆ ಮಿಕ್ಸ್ ಮಾಡೋಣ. ಯಾಕೆಂದರೆ ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ವೇ. ಟೊಮೆಟೊ ಜೊತೆ ಬದನೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ 1-2 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ನಾವು ಆ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕಿ ಮಿಕ್ಸ್ ಮಾಡೋಣ. ಅದರ ಜೊತೆ ನೋಡಿ ಅರಿಶಿನ ಪುಡಿ, 2 ಸ್ಪೂನ್ ಮಿಕ್ಸ್ ಮಸಾಲೆ ಪುಡಿ, 1 ಸ್ಪೂನ್ ಖಾರದ ಪುಡಿನ ಮಿಕ್ಸ್ ಮಾಡೋಣ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವು ಕಾಬೂಲ್ ಕಡಲೆ ಬೇಯಿಸಿದಂತಹ ನೀರನ್ನು ಹಾಕೋಣ. 1-2 ಗ್ಲಾಸ್ ನೀರು ಹಾಕಿದ್ದೆ ಬೇಯಿಸೋಕ್ಕೆ. ಟೊಮೆಟೊ ಬದನೆಕಾಯಿ 2 ತೋಯುವಷ್ಟು ನೀರನ್ನು ನಾವು ಹಾಕ್ಕೋಬೋದು. ಏಕೆಂದರೆ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ, ತಿನ್ನೋಕ್ಕೂ ಟೇಸ್ಟಾಗಿರೋದು. ತುಂಬಾ ನೀರಿರಬಾರ್ದು. ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿದಾಗ ಬದನೆಕಾಯಿ ತೊಯ್ಯುವಷ್ಟು ನೀರಿರಬೇಕು ನೋಡಿ, ಅಷ್ಟೇ ನೀರಿರಬೇಕು. ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ 3 ನಿಮಿಷಗಳ ಕಾಲ ನಾವು ಪ್ಲೇಟನ್ನು ಮುಚ್ಚೋಣ. ಫ್ಲೇಮ್ ಜಾಸ್ತಿ ಇಡೋಣ. ನೋಡಿ, 3 ನಿಮಿಷ ಆದಮೇಲೆ ತೆಗೆದು ನೋಡಿದರೆ ನೀಟಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ. ಈಗ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸೋಣ. ಮತ್ತು 1 ನಿಮಿಷ ಪ್ಲೇಟನ್ನು ಮುಚ್ಚೋಣ. 1 ನಿಮಿಷ ಸಾಕು. ನೋಡಿ, ಚೆನ್ನಾಗಿ ಗ್ರೇವಿ ಒಂದು ಹದಕ್ಕೆ ಬಂದಿದೆ. ರೆಡಿ ಆಗಿದೆ ಗ್ರೇವಿ. ಈಗ ನಾವು ಪುಡಿ ಮಾಡಿಟ್ಕೊಂಡಂತಹ ಶೇಂಗಾ ಪುಡಿನ ಅದರ ಮೇಲೆ ಹಾಕೋಣ. ಕಡಲೆ ಬೀಜದ ಪುಡಿ ಅದು. ಮಿಕ್ಸ್ ಮಾಡಬಾರ್ದು. ಶೇಂಗಾ ಪುಡಿ ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು. ಈಗ ಅದರ ಮೇಲೆ ನಾವು ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನೋಡಿ, ಆಯಿಲದು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಈಗ ಪ್ಲೇಟನ್ನು ಮುಚ್ಚಿ 1 ನಿಮಿಷ ಹಾಗೆ ಬಿಡೋಣ. ನೋಡಿ,
ಆಯಿತು, ಗ್ರೇವಿ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಗ್ರೇವಿ. ತುಂಬಾ ಟೇಸ್ಟಿ ಗ್ರೇವಿ. ನೋಡಿ ಏನು ತುಂಬ ಚೆನ್ನಾಗಿದೆ ಅಂದರೆ ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ. ನೋಡಿ ಮೆಣಸಿನಕಾಯಿ ಚೆನ್ನಾಗಿ ಬೆಂದೋಗಿದೆ. ಚಪಾತಿಗೂ, ದೋಸೆಗೂ, ಇಡ್ಲಿಗೂ, ಪೂರಿಗೂ, ಪರೋಟಾಗೂ, ರೊಟ್ಟಿಗೂ, ಅನ್ನಕ್ಕೂ, ಮುದ್ದೆಗೆ ಯಾವುದಕ್ಕೆನ ಆಗಲಿ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಗ್ರೇವಿ. ಮರೀದಿರ ಮಾಡ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿದೆ. ರೆಡಿ ಆಯ್ತಲ್ವೇ ಗ್ರೇವಿ. ಈಗ ನಾವು ಸರ್ವಿಂಗ್ ಬೌಲ್ಗೆ ತಗೊಂಬಿಡೋಣ ಗ್ರೇವಿನ. ಊಟ ಮಾಡೋ ಟೈಮ್ ಆಯಿತು. ಪೂರಿ ರೆಡಿ ಇದೆ ಮನೆಯಲ್ಲಿ. ಪೂರಿ ಮಾಡಿದ್ದೀನಿ. ಪೂರಿ ಜೊತೆಗೆ ಹಾಕ್ಕೊಂಡು ತಿನ್ನಬೇಕು ಅಂತ. ರೈಸು ಮಾಡಿಟ್ಟಿದ್ದೀನಿ, ಪೂರಿನೂ ಮಾಡಿಟ್ಟಿದ್ದೀನಿ. ಎರಡರಲ್ಲೂ ಚೆನ್ನಾಗಿರುತ್ತೆ ಅಂತ. ಯಾವುದು ಇಷ್ಟನೋ ಅದು ತಿನ್ಬೋದು ಮನೆಯಲ್ಲಿ. ನೋಡಿ ಏನು ಸೂಪರಾಗಿದೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಗ್ರೇವಿ. ಈ ಗ್ರೇವಿ ಅಂತೂ ನೀವು ಮಾಡಿದರೆ ಮರೆಯೋದೇ ಇಲ್ಲ ಫ್ರೆಂಡ್ಸ್. ಮತ್ತೆ ಮಾಡ್ತೀರಾ.